ಇಂಡಸ್ಮೆಂಟ್ ಕೊಡಬೇಕಾಗಿದೆ, ಇಂಡಸ್ಮೆಂಟ್ ಕೊಟ್ಟಿದ್ದೀವಿ, ಸರ್ವೆ ಮಾಡಿಸೋದೆಲ್ಲ ಮಾಡಿಸಿ. ಸೊ ಓವರಾಲ್ ನಾವು 700 ಅಪ್ಲಿಕೇಶನ್ಸ್ ಕ್ಲಿಯರ್ ಮಾಡಿದ್ದೀವಿ ಲಾಸ್ಟ್ ಟೈಮ್ ಬಂದಿರೋದು. ಅದೇ ರೀತಿ ಇದು 2ನೇ ಬಾರಿ ಮೊನ್ನೆ ಶುಕ್ರವಾರ ಇಟ್ಟಾಗ ಅರೌಂಡ್ 476 ಅಪ್ಲಿಕೇಶನ್ಸ್ ಬಂದಿದೆ. ಸೊ ಫಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಕಡಿಮೆ ಬಂದಿದೆ. ಅದೂ ಒಳ್ಳೆಯ ವಿಷಯ, ಯಾಕೆಂದರೆ ಇವಾಗ ನಮ್ಮ ಆಫೀಸಲ್ಲಿ ಎಲ್ಲ ಕೆಲಸ ನಡೀತಾ ಇದೆ ಅಂತ ನಾವು ಭಾವನೆ ಮಾಡ್ಬೋದು. ಬರ್ತಾ ಇದು ಅಪ್ಲಿಕೇಶನ್ಸ್ ಕಡಿಮೆ 0 ಆಗಬೇಕು, ಅಲ್ಲಿವರೆಗೂ ನಾವು ಇದು ತ್ವರಿತ ಸೇವೆ ಅಭಿಯಾನ ಮಾಡ್ತೀವಿ. ಸೊ ಈ 476 ಅಪ್ಲಿಕೇಶನ್ಸಲ್ಲಿ 220 ಅಪ್ಲಿಕೇಶನ್ಸ್ ಆನ್ ಸ್ಪಾಟ್ ಡಿಸ್ಪೋಸಲ್ ಮಾಡಿದ್ದೀವಿ. ಇನ್ನು ಉಳಿದಿದ್ದು ಪ್ರೊಸೆಸಿಂಗಲ್ಲಿದೆ, ಇಂಡಸ್ಮೆಂಟ್ ಎಲ್ಲ ಕೊಡೋದು. ಈ ವೀಕ್ ಒಳಗಡೆ ಎಲ್ಲ ಕ್ಲೋಸ್ ಆಫ್ ಎಲ್ಲ ಫಾರ್ಮ್ಸ್ ಕ್ಲೋಸ್ ಮಾಡ್ತೀವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈ ಸರಿನೂ ಜನರು ಖುಷಿಯಾಗಿದ್ದಾರೆ. ನಾವು ಇದೇ ರೀತಿಯಾಗಿ ನಾವು we will work for a better and transparent and efficient administration. ಆ್ಯಂಡ್ ಮುಂಚೆ ಹೇಳಿದಾಗಲೂ ನಾನು ಮಧ್ಯವರ್ತಿಗಳ ಹತ್ರ ಯಾರು ಹೋಗಬೇಡಿ, ಡೈರೆಕ್ಟ್ ನಮ್ಮ ಆಫೀಸ್ಗೆ ಬನ್ನಿ, ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ, ಆ್ಯಂಡ್ ನಿಮ್ಮ ಸಮಸ್ಯೆಗಳು ಏನಿದೆ ನಮ್ಮಲ್ಲೇ ಬಂದು ಹಂಚ್ಕೊಳ್ಳಿ. ನೀವು ಮಧ್ಯವರ್ತಿಗಳ ಹತ್ರ ಹೋಗ್ಬಿಟ್ಟು ಅಲ್ಲಿ ನೀವು ಕಷ್ಟಪಡಬಾರ್ದು. ಆ್ಯಂಡ್ ಇದನ್ನೆಲ್ಲ ಕಡಿವಾಣ ಹಾಕಬೇಕಂತಲೇ ನಾವು ತ್ವರಿತ ಸೇವೆ ಅಭಿಯಾನ ಮಾಡಿದ್ದು. ಇದೇ ರೀತಿಯಾಗಿ ನಾವು ಬೇರೆ ಸ್ಟೆಪ್ಸನ್ನು ತೊಗೊಳ್ತಾ ಇದ್ದೀವಿ. ಇವಾಗ ಆಫೀಸಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸು ಎಲ್ಲನೂ ಕಡೆ ಹಾಕ್ತಾಯಿದ್ದೀವಿ. ಆಲ್ರೆಡಿ ಇವಾಗ ನಾವು ತೆರಿಗೆ ಸಂಗ್ರಹಣ ಸ್ಟಾರ್ಟ್ ಮಾಡಿದ್ದೀವಿ. ಲಾಸ್ಟ್ 2 ವೀಕ್ಸಲ್ಲೇ ಒಂದು 2 crores ವಿ ಹ್ಯಾವ್ ಕಲೆಕ್ಟೆಡ್. ಸೊ ಒಂದು ಬೀಗ ಹಾಕೋದು, ದಟ್ ಈಸ್ ರೆಗ್ಯುಲರ್ ಥಿಂಗ್. ಇನ್ನೊಂದು ಕಸದ ಗಾಡಿಗಳು ನೆಕ್ಸ್ಟ್ ಸ್ಟೆಪ್. ನಮ್ಮ ಕಸದ ಗಾಡಿಗಳನ್ನ ತೊಗೊಂಡೋಗಿ ಅವ್ರ ಶಾಪ್ಸ್ ಮುಂದೆ ಅಥವಾ ಮನೆ ಮುಂದೆ ಇಡಬೇಕಂತ. ಇವಾಗ ನಾಗರಿಕರೆಲ್ಲರೂ ಅರ್ಥ ಮಾಡ್ಕೋಬೇಕು, ನಾವು ಟ್ಯಾಕ್ಸ್ ಪೇ ಮಾಡಲೇಬೇಕು. ಇದು ನಮ್ಮ ಉಳಿತಕ್ಕೋಸ್ಕರ ನಮ್ಮ ಫಾರ್ ಅವರ್ ಓನ್ ಬೆನಿಫಿಟ್ಸ್ ವಿ ಆರ್ ಡೂಯಿಂಗ್ ದಿಸ್. ಇವಾಗ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂದರೆ ನಮಗೆ ವರ್ಕ್ಸ್ ಟೇಕಪ್ ಮಾಡೋಕ್ಕಾಗಲ್ಲ, ಎಷ್ಟು ಡೆವಲಪ್ಮೆಂಟಲ್ ವರ್ಕ್ಸ್. ಸೊ ಅವ್ರು ಮುಂದೆ ಬರಬೇಕು, ಟ್ಯಾಕ್ಸ್ ಪೇ ಮಾಡಲೇಬೇಕು. ಇನ್ನು ಬರೋ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ 2 ವೀಕ್ಸಲ್ಲಿ ಇಂಟೆನ್ಸ್ ಆಗುತ್ತೆ ಇದು ಟ್ಯಾಕ್ಸ್ ಕಲೆಕ್ಷನ್. ಸೊ ವಿ ಆರ್ ವರ್ಕಿಂಗ್ ಆನ್. ನೀರಿಂದು ಯಾಕಂದ್ರೆ ಲಾಸ್ಟ್ ಟೈಮ್ ನಮಗೆ ಆಲ್ರೆಡಿ ಗೊತ್ತಾಗಿದೆ ಸಮಸ್ಯೆ ಬರುತ್ತೆ ಅಂತ. ಸೊ ಡಿಸೆಂಬರಿಂದನೇ ನಾವು ಸ್ಟಾರ್ಟ್ ಮಾಡಿದ್ವಿ ರೇಷನಲೈಸೇಷನ್ ಆಫ್ ವಾಟರ್. ಅಂದರೆ ದಿನಕ್ಕೆ ಇವಾಗ 2 ತಾಸು ಏನು ಕೊಡ್ತಾ 3.5 ತಾಸು ಕೊಡ್ತಾಯಿದ್ರು ಮುಂಚೆ. ಸೊ 2 ತಾಸೇ ಕೊಡಬೇಕು ಅಂತ ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಮುಂಚೆ 2 ದಿನಕ್ಕೆ ಒಂದ್ಸರಿ ಕೊಡ್ತಾಯಿದ್ವಿ, ಇವಾಗ 3 ದಿನ ಒಂದು ಎಕ್ಸ್ಟೆಂಡ್ ಮಾಡಿ 3 ದಿನ 4 ದಿನಕ್ಕೆ ಒಂದ್ಸರಿ ಕೊಡ್ತಾಯಿದ್ದೀವಿ. ಪ್ಲಸ್ ಎಲ್ಲನೂ ನಮ್ಮ ಬೋರ್ವೆಲ್ಸ್ ಎಲ್ಲನೂ ನಾವು ರೀಚಾರ್ಜ್ ಮಾಡ್ತಾಯಿದ್ದೀವಿ, ರಿಪೇರಿ ಮಾಡಿಸ್ತಾ ಇದ್ದೀವಿ. SFC ಗ್ರ್ಯಾಂಟಲ್ಲೆಲ್ಲ ರಿಪೇರಿ ತೊಗೊಂಡಿದ್ದೀವಿ. ಈ ರೀತಿಯಾಗಿ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ. ಏಪ್ರಿಲ್ ಲಾಸ್ಟ್ವರೆಗೂ ಬರುತ್ತೆ ಅಂತ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಮಾರ್ಚ್ ಎಂಡಿಂಗಲ್ಲೇ ನೀರು ರಿಲೀಸ್ಗೋಸ್ಕರ ನಾವು ಕೇಳಿದ್ದೀವಿ ಆಲ್ರೆಡಿ ಹೇಮಾವತಿಯಿಂದ. ಥ್ಯಾಂಕ್ ಯು. ನಾವು ಯಸ್ಮಲ್ನಲ್ಲಿ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಪೌರ ಕಾರ್ಮಿಕರು ಪ್ರತಿನಿತ್ಯ ಬೆಳಿಗ್ಗೆ 5:15 ಎದ್ಬಿಟ್ಟು ಏನು ಬಂದಿಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಒಂದು ನಾವು ಪ್ರೋತ್ಸಾಹ ಅಥವಾ ಒಂದು ಎಂಕರೇಜ್ಮೆಂಟ್ ಥರ ಏನು ಮಾಡ್ಬೋದು ಅದರ್ ದೆನ್ ರೆಗ್ಯುಲರ್ ವರ್ಕ್ ಅಂತ ಅಂದ್ಕೊಂಡು. ಸೊ ಒಂದು ಮೂವಿ ತೋರಿಸೋಣ ಅಂತ ಅವ್ರಿಗೆ ಕೇಳಿದ್ವಿ, ಯಾವ ಮೂವಿಗೆ ಹೋಗ್ತಾರೆ ಅಂತ. ಸೊ ಕಾಟೇರ ಅಂತ ಹೇಳಿದ್ರು. ಸೊ ಸ್ಮಾಲಲ್ಲಿ ಅರೇಂಜ್ ಮಾಡಿದ್ದೀವಿ. ಅರೌಂಡ್ 600 ಮೆಂಬರ್ಸ್ ಪೌರ ಕಾರ್ಮಿಕರ್ಸ್, ಹೆಲ್ಪರ್ಸ್, ಲೋಡರ್ಸ್, ಡ್ರೈವರ್ಸ್ ಎಲ್ರಿಗೂ 2 ದಿನ ಮೂವಿ ವೀಕ್ಷಣೆ ಮಾಡಿಸಿದ್ದೀವಿ. ಇದ್ರ ಜೊತೆಗೆ ನಾವು ಏನು ನಮ್ಮ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸಹಕಾರ ಮಾಡಿದ್ದು ನಮ್ಮ ಪೌರ ಕಾರ್ಮಿಕರೇ. ಅವರೆಲ್ಲ ಅಂದರೆ ವಿ ವುಂಟ್ ಹ್ಯಾವ್ ಅಚೀವ್ಡ್ ದಿಸ್ ಫೀಟ್. ಸೊ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. And this is one small gesture to support them and appreciate them ಅಂತ ನಮಗೆ ಅನಿಸುತ್ತೆ. ಆಮೇಲೆ ಸಾರ್ವಜನಿಕರ ದೂರಿನ ಮೇರೆಗೆ ಲೋಕಾಯುಕ್ತರು ಬಂದು ತಮ್ಮ ಕಚೇರಿನ ಪರಿಶೀಲನೆ ಮಾಡಿದ್ರು, ಅದ್ರ ಬಗ್ಗೆ ತಮ್ಮ ಅನಿಸಿಕೆ? ಲೋಕಾಯುಕ್ತವರು ಏನು ನಾವು ತ್ವರಿತ ಸೇವೆ ಅಭಿಯಾನ ಇಟ್ಕೊಂಡಿರೋ ದಿನವೇ ಅವರು ಬಂದರು. ಸೊ ಅಲ್ಲಿಗೆ ಅವ್ರಿಗೆ ಕಾಣಿಸ್ತಾ ಇತ್ತು ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಆಯಿತು, ಏನು ಇವ್ರೇನು ಬಂದಿತ್ತು ಆಲ್ ಅಲಿಗೇಷನ್ಸ್. ಈವನ್ ಎನ್ ಅಕ್ಯೂಸ್ಡ್ if proven guilty, only then he is convicted. So ಇವ್ರೇನು ಅಲಿಗೇಷನ್ಸ್ ಮಾಡ್ತಾರೆ, ಲೆಟ್ ದೆಮ್ ಗಿವ್ ದ ರಿಪೋರ್ಟ್. ನಿಮ್ಮ ಜೊತೆ ಏನು ಸಲಹೆ ಕೊಟ್ಟರು? ಸಲಹೆ ಅಂದರೆ ನಾವು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಮಗೆ ರಿಪೋರ್ಟ್ ಬಂದಿಲ್ಲ. ಬಟ್ ಆಸ್ ಆಫ್ ನಾವು ಏನು ಅವ್ರು ಸರ್ಚ್ ಮಾಡಿದ್ದಾರೆ, ಮೇಜರ್ ಆಗಿ ಏನು ಅವ್ರಿಗೆ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಸೊ ರಿಟರ್ನ್ ರಿಪೋರ್ಟ್ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ತುಮಕೂರು ಮಹಾನಗರ ಪಾಲಿಕೆಯಿಂದ ತುಮಕೂರು ಸಿಟಿನ ಮುಂದೆ ಯಾವ ರೀತಿ ನೀವು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀರಾ? ಏನಾದರೂ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಫಿಕೇಷನ್ ಕೊಡ್ತೀರಾ? ಹೊಸ ಪ್ಲ್ಯಾನ್ ಏನಾದರೂ ಇದೆಯಾ? ತುಮಕೂರು ನಗರಕ್ಕೆ ಇವಾಗ ಮುಖ್ಯವಾಗಿ ನೀರಿನ ರಿಲೇಟೆಡ್ ಸಮ್ಮರ್ ಸ್ಟಾರ್ಟ್ ಆಗೋ ಟೈಮ್ ಇವಾಗ. ಸೊ ನಾವು ಯುನಿಸೆಫ್
ಅವರು ಮತ್ತು ತುಮಕೂರು ಯೂನಿವರ್ಸಿಟಿ ಅವರು, ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಮಹಾನಗರ ಪಾಲಿಕೆ 4 ಜನ ಸೇರಿ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವು 2 ಸ್ಲಮ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ಕಮ್ಯುನಿಟಿ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅದನ್ನು ಯಾವ ರೀತಿಯಾಗಿ ಆ ನೀರನ್ನ ಅವ್ರ ಕಮ್ಯುನಿಟಿಗೆ, ಆ ಸ್ಲಮ್ ಮನೆಗಳಿಗೆ ಯೂಸ್ ಮಾಡೋ ಥರ, ಇನ್ನೊಂದು ಗ್ರೌಂಡ್ ವೆಲ್ ರೀಚಾರ್ಜ್, ವಾಟರ್ ರೀಚಾರ್ಜ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೊಂದು ನಮ್ಮ RO ಪ್ಲ್ಯಾಂಟ್ಸ್ಗಳಿಂದ ದಿನಕ್ಕೆ 1500 ಲೀಟರ್ಸ್ ವಾಟರ್ ವೇಸ್ಟ್ ಆಗುತ್ತೆ, ಜಸ್ಟ್ ಟು ಗೆಟ್ 1000 ಲೀಟರ್ಸ್ ಪ್ಯೂರ್ ವಾಟರ್. ಸೊ ಇಷ್ಟು ROಗಳಿಂದ ವೇಸ್ಟ್ ಆಗೋ ವಾಟರ್ ನಾವು ಲೆಕ್ಕ ಹಾಕಿದ್ರೆ 192 ಮಿಲಿಯನ್ ಲೀಟರ್ಸ್ ವಾಟರ್ ಪರ್ ಡೇ ವೇಸ್ಟ್ ಆಗ್ತಾ ಇದೆ. ಸೊ ಈ ನೀರೆಲ್ಲ ನಾವು ಕಮ್ಯುನಿಟಿ ಟಾಯ್ಲೆಟ್, ಪಬ್ಲಿಕ್ ಟಾಯ್ಲೆಟ್ಸಿಗೆ ಫ್ಲಶಿಂಗೋಸ್ಕರ ಮಾಡಬೇಕು ಅಂತ ಅದೊಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ವಾಟರ್ ರಿಲೇಟೆಡು ಇದು ಮಾಡ್ತಾಯಿದ್ದೀವಿ. ಪ್ಲಸ್ ಅವೇರ್ನೆಸ್ಸು ಕ್ರಿಯೇಟ್ ಮಾಡಬೇಕು ಜನರಲಿ, ಯಾವ ರೀತಿಯಾಗಿ ನಾವು ಏನು ಶವರ್ ಯೂಸ್ ಮಾಡಬಾರ್ದು, ಬಕೆಟ್ ಯೂಸ್ ಮಾಡಬೇಕು, ಟ್ಯಾಪ್ ಆನ್ ಮಾಡಬಾರ್ದು, ಈ ರೀತಿಯಾಗೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಬರೋದಾದರೆ, ಇವಾಗ ಮೊನ್ನೆ ಜರ್ಮನಿಯಿಂದ ಒಂದು ಕಂಪನಿ ಬಂದಿತ್ತು, ದೆವ್ ಕಮ್ ಫಾರ್ವರ್ಡ್, ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟ್ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್, ಇಂಡಿಯಾದಲ್ಲಿ ಎಲ್ಲೂ ಮಾಡಿಲ್ಲ. ಹೈಡ್ರೋಜನ್ ಫ್ಯೂಯಲ್ ಫ್ರಮ್ ದ ಗ್ಯಾಸ್, ಫ್ರಮ್ ದ ವೇಸ್ಟ್. ಸೊ ವೇಸ್ಟಿಂದ ಅವ್ರು ಹೈಡ್ರೋಜನ್ ಫ್ಯೂಯಲ್ ಮಾಡ್ತೀವಿ ಅಂತ ಬಂದಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಇದೊಂದು ಪ್ರಪೋಸಲ್ ಟೇಕಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಯೂಶುವಲ್ ಬ್ಯೂಟಿಫಿಕೇಷನ್ ಆಫ್ ಸಿಟಿನ ಮುಂದುವರಿಸ್ತೀವಿ. ನೀವು ಗಿನ್ನೆಸ್ ರೆಕಾರ್ಡ್ ಮಾಡೋದ್ರಿಂದ ಬಂದಿರೋದು, ಅದನ್ನ ನೋಡ್ಕೊಂಡು ಬಂದಿರೋದಾ ಜರ್ಮನಿಯವರು? ಹಾಂ, ಆಲ್ಮೋಸ್ಟ್ ಅವರು ಗಿನ್ನೆಸ್ ರೆಕಾರ್ಡ್ ನೋಡಿ, ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ, ಸೊ ಜರ್ಮನಿಯಿಂದ ಬಂದಿದ್ದಾರೆ ಕಂಪನಿಯವರೊಬ್ಬರು, ಅದೊಂದು. ಆ್ಯಂಡ್ ನೆಕ್ಸ್ಟ್ ಏನು, ಎಲ್ಲಿ ನಮ್ಮದು ಡಾರ್ಕ್ ಸ್ಪಾಟ್ಸ್ ಇರಬಾರ್ದು, ಲೈಟಿಂಗ್ಸ್. ಸೊ ಎಲ್ಲ ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ಮಾಹಿತಿ ಎಲ್ಲ ತೆಗೆಸಿ ಇಮಿಡಿಯೇಟ್ಲಿ ಲೈಟಿಂಗ್ಸ್ ಎಲ್ಲನೂ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ರೋಡ್ಸ್ ಎಲ್ಲ ಇವಾಗ ಬಜೆಟಲ್ಲಿ ಹೊಸದಾಗೆಲ್ಲನೂ ಮಾಡಿಸ್ತಾ ಇದ್ದೀವಿ. ನಮ್ಮ SC/ST ಮಕ್ಕಳಿಗೆ ಪ್ರೋತ್ಸಾಹಧನ ಕೊಡೋದು, ಆಟೋ ಅವರು ಬಂದಿದ್ದಾರೆ, ನಮ್ಮ ಮಕ್ಳಿಗೂ ಕೊಡಿ ಪ್ರೋತ್ಸಾಹಧನ ಅಂತ. ಸೊ ಈ ರೀತಿಯಾಗಿ ಒಂದು ವಿಶೇಷ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ ನಮ್ಮ ಬಜೆಟಲ್ಲಿ.